ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರೂಹಿ ಕ್ರಿಯೇಷನ್ಸ್. ನಾನಿವತ್ತು ಈ ವಿಡಿಯೋದಲ್ಲಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲೋ ಕಲೆಕ್ಷನ್ಸ್ ಬಗ್ಗೆ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಒಂದೊಂದು ಸ್ಯಾರಿ ಹಿಂದೆನೂ ಒಂದೊಂದು ಸ್ಟೋರಿ ಇದೆ. ನೀವು ಕೊನೆವರೆಗೂ ನೋಡಿದರೆ ನಿಮಗೆ ಡೀಟೇಲ್ ಆಗಿ ಎಲ್ಲ ಗೊತ್ತಾಗುತ್ತೆ. ನನಗೆ ಯೆಲ್ಲೋ ಕಲರ್ ಅಂದ್ರೂ ತುಂಬ ಇಷ್ಟ. ಯೆಲ್ಲೋ ಅಂದರೆ ಇದರಲ್ಲಿ ಇದೆಯಲ್ಲ ಅರಿಶಿನದ ಕೊಂಬಿನ ಕಲರ್ ಅಂತಾರಲ್ಲ, ಎಸ್ಪೆಷಲಿ ಆ ಕಲರು. ನನಗೆ ಯಾವುದಾದ್ರು ಒಂದು ಸ್ಯಾರಿ ಇಷ್ಟ ಆಯಿತು ಅಂದರೆ ಅದನ್ನು ತಗೊಳ್ಳೋವರೆಗೂ ಸಮಾಧಾನವೇ ಇರಲ್ಲ. ಅದಕ್ಕೆ ಹುಡುಕಿ ಮಾಡಿ ತಗೊಳ್ತೀನಿ. ಇದು ಫಸ್ಟ್ ಸ್ಯಾರಿ ಇದರಲ್ಲಿ ನಾನು ತೋರಿಸ್ತಾ ಇರೋದು ಸಮೃದ್ಧಿ ಸಿಲ್ಕ್ ಹೌಸ್ ತುಮಕೂರು. ಇವ್ರ ಹತ್ರ ನಾನು ಆಲ್ರೆಡಿ ಒಂದು ರಾಯಲ್ ಬ್ಲೂ ಕಲರ್ ಸೆಮಿ ಮೈಸೂರು ಕ್ರೇಪ್ ಸ್ಯಾರಿ ತರಿಸಿದ್ದೆ. ಅದ್ರದ್ದು ವಿಡಿಯೋನು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ನೋಡಿರಲಿಲ್ಲ ಅಂತಂದರೆ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೋಡಿ. ಇವ್ರ ಕ್ವಾಲಿಟಿ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಇವರು ಇದು ನನ್ನ ಥರ್ಡ್ ಪರ್ಚೇಸ್ ಇದು ನಂದು. ರಾಯಲ್ ಬ್ಲೂ ಕಲರ್ದು ಸೇಮ್ ಸ್ಯಾರಿ ನಾನು ನಮ್ಮ ಅಕ್ಕ ಇಬ್ಬರು ಸೇಮ್ ಸ್ಯಾರಿನೇ ತರಿಸಿದ್ವಿ. ಮತ್ತು ಅದಾದಮೇಲೆ ಈ ಸ್ಯಾರಿ ಯೆಲ್ಲೋ ಕಲರ್ ಸ್ಯಾರಿ ತರಿಸಿರೋದು. ಈ ಸ್ಯಾರಿ ನನಗೆ ತುಂಬ ಕಡಿಮೆ ರೇಟಿಗೆ ಸಿಕ್ಕಿತ್ತು ಅಂತ ಹೇಳಬಹುದು. ಅವ್ರ ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಲಿಂಕ್ ಹಾಕಿರ್ತೀನಿ, ಫಾಲೋ ಮಾಡಿ. ಅವರು ಪ್ರತಿ ಸಂಡೇನೂ ಸಂಡೇ ಆಫರ್ ಅಂತ ತುಂಬ ಆಫರ್ಸ್ ಕೊಡ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಒಳ್ಳೆ ಕ್ವಾಲಿಟಿ ಸ್ಯಾರಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಸಿಗುತ್ತೆ. ಈ ಸ್ಯಾರಿಗೆ ನಾನು 10/10 ರೇಟಿಂಗ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಇವ್ರ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಮತ್ತು ಆದಷ್ಟು ಬೇಗ ನಾವು ಬುಕ್ ಮಾಡಿದ್ದು 2-3 ದಿನದಲ್ಲೇ ನಮಗೆ ಡೆಲಿವರಿ ಸಿಕ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇವ್ರ ಪೇಜ್ನ ನಾನು ರೆಕಮೆಂಡ್ ಮಾಡ್ತೀನಿ. ನೀವು ಒಂದ್ಸರಿ ನೋಡಿ, ತರಿಸಿ ನೋಡಿ. ಇದು ನಿಮಗೂ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಇವ್ರ ಕ್ವಾಲಿಟಿ. ಇದು ಸೆಕೆಂಡ್ ಸ್ಯಾರಿ ಬಂದು ಕೌಶಿಕಿ ಸಿಲ್ಕ್ಸ್. ಇವ್ರ ಹತ್ರ ನಾನು ಆಲ್ಮೋಸ್ಟ್ ಭಾಳ ಸ್ಯಾರಿ ತರಿಸಿದ್ದೀನಿ. ಇದು ಎಷ್ಟನೇ ಪರ್ಚೇಸ್ ಅಂತಲೇ ನನಗೆ ಗೊತ್ತಿಲ್ಲ, ಅಷ್ಟೊಂದು ಸ್ಯಾರಿ ತರಿಸಿದ್ದೀನಿ. ಇವ್ರದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ನನಗೆ ಇಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಏನಾಯಿತು ಅಂತಂದರೆ, ಇದು ನಾನು ಇವ್ರ ಪ್ಯಾಕಿಂಗ್ ಈ ಟೈಮ್ ಯಾಕೋ ಇವ್ರ ಪ್ಯಾಕಿಂಗ್ ಸರಿಯಾಗಿ ಮಾಡಿಲ್ಲ ಅಂತ ಅನಿಸ್ತು. ಡೈರೆಕ್ಟ್ ಒಂದೇ ಕವರಲ್ಲಿ ಹಾಕಿ ಕೊಟ್ಬಿಟ್ಟಿದ್ದಾರೆ. ಅದು ನಾನು ಹಿಂಗೆ ಮಿಸ್ಸಾಗಿ ಕಟ್ ಮಾಡಬೇಕಾದ್ರೆ ಒಂದೊಂದು ಸರಿ ಸೀಸರು ಶಾರ್ಪ್ ಇರುತ್ತೆ. ಕಟ್ ಮಾಡುವಾಗ ಸ್ಯಾರಿ ಕಟ್ಟಾಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಹಂಗಾಗಿ ಇವ್ರು ಸ್ವಲ್ಪ ಪ್ಯಾಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಸ್ಯಾರಿಗೆ ನಾನು ಆಲ್ರೆಡಿ ಒಂದು ಫೋಟೋ ಹಿಂದ್ಗಡೆ ಹಾಕಿದ್ದೀನಿ. ಕಾಂತಾರ ಹೀರೋಯಿನ್ ಅವರು ಕಾಂತಾರ ಮೂವಿ ಫಿಲ್ಮ್ ಪ್ರಮೋಷನ್ ಮಾಡಬೇಕಾದ್ರೆ ಈ ಕಲರ್ ಕಾಂಬಿನೇಷನ್ ಸ್ಯಾರಿ ಹಾಕಿದ್ರು. ಆವಾಗಲೇ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಗಿತ್ತು. ನಾನು ಎಲ್ಲೆಲ್ಲೋ ಹುಡುಕ್ತೆ, ನನಗೆ ಈ ಸ್ಯಾರಿ ಸಿಗಲೇ ಇಲ್ಲ. ಕೊನೆಗೆ ಮೊನ್ನೆ ಹಿಂಗೆ ರೀಸೆಂಟ್ಲಿ ನೋಡಬೇಕಾದ್ರೆ ಇವ್ರದ್ದು ಕೌಶಿಕಿ ಸಿಲ್ಕ್ಸ್ ಪೇಜಲ್ಲಿ ನನಗೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಸಿಕ್ತು. ತುಂಬ ಚೆನ್ನಾಗಿದೆ. ನನಗೆ ಇದು ಬ್ಲೌಸ್, ಇದು ಬ್ಲ್ಯಾಕ್ ಕಲರ್ ಬಾರ್ಡರು, ಬ್ಲ್ಯಾಕ್ ಕಲರ್ ಬ್ಲೌಸು ತುಂಬ ಚೆನ್ನಾಗಿದೆ. ನನಗೆ ಇಷ್ಟಪಟ್ಟಿದ್ದ ಸ್ಯಾರಿ ನನಗೆ ಫೈನಲಿ ಸಿಕ್ತು. ನೆಕ್ಸ್ಟ್ ಇದು ಪದ್ಮಾವತಿ ಸಿಲ್ಕ್ಸ್ ಸ್ಯಾರಿ ಬೆಂಗಳೂರು. ಇವ್ರ ಹತ್ರ ತರಿಸಿದ್ದು. ಇದು ಇವ್ರ ಹತ್ರ ನಂದು ಫಸ್ಟ್ ಪರ್ಚೇಸ್ ಆಗಿದೆ. ಈ ಸ್ಯಾರಿ ಹಿಂದೆನೂ ಒಂದು ಸ್ಟೋರಿ ಇದೆ. ಹಿಂದ್ಗಡೆ ಸ್ಯಾರಿ ಹಿಂದೆ ಸ್ಟೋರಿ ಕಾಂತಾರ ಮೂವಿ ಹೀರೋಯಿನ್ ಹಾಕ್ಕೊಂಡಿರು, ಇಷ್ಟ ಆಯಿತು ಅಂತ. ಈ ಸ್ಯಾರಿ ಸ್ಟೋರಿ ಅನುಶ್ರೀದು. ರೀಸೆಂಟಾಗಿ ಒಂದು ತರುಣ್ ಮತ್ತು ಸೋನಾಲ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಎಪಿಸೋಡ್ ಮಹಾನಟಿ ಸೀಸನ್ 2 ಆ ಎಪಿಸೋಡಲ್ಲಿ ಅನುಶ್ರೀ ಹಾಕ್ಕೊಂಡಿದ್ರು ಈ ಸ್ಯಾರಿ. ನನಗೆ ಆವಾಗಲೇ ನೋಡಿದ ತಕ್ಷಣ ತುಂಬ ಇಷ್ಟ ಆಗಿತ್ತು. ಅನುಶ್ರೀ ಅವ್ರ ಫೋಟೋ ನಾನು ಇಲ್ಲಿ ಟ್ಯಾಗ್ ಮಾಡಿದ್ದೀನಲ್ಲ, ಅದು ನಾನು ಟಿವಿಯಿಂದ ಡೈರೆಕ್ಟ್ ಫೋಟೋ ತೆಗ್ದಿರೋದಕ್ಕೆ ಅದೊಂಥರ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಬಟ್ ಅದು ಆರೆಂಜ್ ಸ್ಯಾರಿ. ಇದರಲ್ಲಿ ಏನಿದೆಯೋ ಸೇಮ್ ಅದೇ ಸ್ಯಾರಿ. ಮತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು, ಇವಾಗ ಇನ್ಸ್ಟಾಗ್ರಾಮ್ ಹೆಂಗಂದರೆ ನಮ್ಮ ಮಾತು ಕೇಳಿಸ್ಕೊಂಡು ನಾವೇನು ಬಗ್ಗೆ ಮಾತಾಡಿರ್ತೀವೋ ಅದೇ ತೋರಿಸುತ್ತೆ. ಹಂಗೆ ನಾನು ಈ ಅನುಶ್ರೀ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ಅಂತ ನಾನು ಮಾತಾಡ್ಕೊಂಡಾಗಿದ್ದು ಒಂದು 2-3 ಗಂಟೆಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಟೋಮೆಟಿಕ್ ಈ ಸ್ಯಾರಿದು ಲಿಂಕ್ ಅಡ್ವರ್ಟೈಸಿಂಗ್ ಥರ ಬಂತು. ಹಾಗಾಗಿ ನಾನು ಬುಕ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.